ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದೊಳಗೆ ಕೆಸೆಟ್ ಪೇಪರ್ 1 ಸಂಬಂಧಿಸಿದಂಥ ಕಮ್ಯುನಿಕೇಷನ್ ಚಾಪ್ಟರ್ ರಿಲೇಟೆಡ್ ಇದ್ರೊಳಗೆ ಈ ವಿಡಿಯೋದೊಳಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ದ ಟಾಪಿಕ್ ಈಸ್ ಪ್ರಸಾರ ಭಾರತಿ ಕಾರ್ಪೊರೇಷನ್. So this is the India's largest public broadcasting agency. So ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಸೊ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ಇಂಡಿಯಾ. ಸೊ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ಇಂಡಿಯಾ ಅಂದ್ರೆ ಏನು? ಸೊ ಪಬ್ಲಿಕ್ ಬ್ರಾಡ್ಕಾಸ್ಟರ್ is an organization owned or founded by the government to inform, educate and entertain the public. So public broadcaster of India ಅಂದ್ರೆ ಇದೊಂದು ಆರ್ಗನೈಸೇಷನ್, ಇದು ಫಂಡೆಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದು ಏನ್ ಮಾಡ್ತದೆ ಅಂದ್ರೆ ಟು ಇನ್ಫಾರ್ಮ್ ಎಜುಕೇಟ್ ಅಂಡ್ ಎಂಟರ್ಟೈನ್ ದಿ ಪಬ್ಲಿಕ್. ಸೊ ಈ ಇಂಡಿಯಾದೊಳಗ ದ ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಇಸ್ ಪ್ರಸಾರ ಭಾರತಿ. ಸೊ ಇನ್ ಇಂಡಿಯಾದೊಳಗ ಅಫಿಷಿಯಲ್ ಆಗಿ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಈಸ್ ಯಾವುದು? ಪ್ರಸಾರ ಭಾರತಿ. ಇದು ಪ್ರಸಾರ ಭಾರತಿ ಅನ್ನೋದು, ಇದು ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ಇಂಡಿಯಾ ಅನ್ನೋದು ಇಟ್ ಈಸ್ ಅ ಆರ್ಗನೈಸೇಷನ್ ಓನ್ಡ್ ಆರ್ ಫೌಂಡೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ to inform, educate and entertain the public. So next, Prasar Bharati. So idu Prasar Bharati established by the Prasar Bharati Act 1990 came into force 1997. So idu Prasar Bharati Act 1997 ಎಸ್ಟಾಬ್ಲಿಷ್ ಆಯಿತು. ಸೊ ಅದು ಕಾರ್ಯರೂಪಕ್ಕೆ ತಂದಿದ್ದು 97ರಲ್ಲಿ. ಸೊ ಇಟ್ ಈಸ್ ಅ autonomous body works independently but under the Ministry of Information and Broadcasting. ಇದು ಪ್ರಸಾರ ಭಾರತಿ ಆಟೋನಮಸ್ ಬಾಡಿ, ಇದು ವರ್ಕ್ ನ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತದೆ, ಬಟ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿಯಲ್ಲಿದೆ. ಸೊ ಇದಿಷ್ಟು ಪ್ರಸಾರ ಭಾರತಿ ಆಕ್ಟ್ ಸ್ಟಾರ್ಟ್ ಆಗಿದ್ದು ಎಸ್ಟಾಬ್ಲಿಷ್ ಆಗಿದ್ದು 1990, ಕೇಮ್ ಇನ್ ಟು ಫೋರ್ಸ್ ಇನ್ 1997, ವರ್ಕ್ಸ್ ಇಂಡಿಪೆಂಡೆಂಟ್ಲಿ ಬಟ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್, ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿ. ಸೊ ನೆಕ್ಸ್ಟ್ ಕಾಂಪೋನೆಂಟ್ಸ್ ಅಂಡರ್ ದಿ ಪ್ರಸಾರ ಭಾರತಿ. ಈ ಪ್ರಸಾರ ಭಾರತಿ ಒಳಗೆ ಬರ್ತಕ್ಕಂಥ ಸರ್ವಿಸಸ್ ಯಾವುವು ಅಂದ್ರೆ ಡಿ, ದಟ್ ಈಸ್ ದೂರದರ್ಶನ. ನೆಕ್ಸ್ಟ್ ಒನ್ ಆಲ್ ಇಂಡಿಯಾ ರೇಡಿಯೋ. ಸೊ ಟೆಲಿವಿಷನ್ ಸರ್ವಿಸ್, ಇದು ಡಿ ಟೆಲಿವಿಷನ್ ಸರ್ವಿಸ್ ಇದು ಸ್ಟಾರ್ಟ್ ಆಗಿದ್ದು 1959 ಸೊ ಏನ್ ಪ್ರೊವೈಡ್ಸ್ ನ್ಯಾಷನಲ್ ಅಂಡ್ ರೀಜನಲ್ ಟಿವಿ ಚಾನಲ್ಸ್ ಅನ್ನೋದು ಫಂಕ್ಷನ್. ಸೊ ಆಲ್ ಇಂಡಿಯಾ ರೇಡಿಯೋ ಸರ್ವಿಸ್ ಸ್ಟಾರ್ಟ್ ಆಗಿದ್ದು 1936, ಇದು ಫಾರ್ಮರ್ಲಿ ಆಕಾಶವಾಣಿ. ಸೊ ಲಾರ್ಜೆಸ್ಟ್ ರೇಡಿಯೋ ನೆಟ್ವರ್ಕ್ ಇನ್ ದ ವರ್ಲ್ಡ್. ಸೊ ಇದು ಆಲ್ ಇಂಡಿಯಾ ರೇಡಿಯೋ ಅನ್ನೋದು ಲಾರ್ಜೆಸ್ಟ್ ರೇಡಿಯೋ ನೆಟ್ವರ್ಕ್ ಇನ್ ದಿ ವರ್ಲ್ಡ್. ಸೊ ನೆಕ್ಸ್ಟ್ Ministry of Information and Broadcasting sets rules, policies and regulations for media. ಸೊ ಇದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಏನಂದ್ರೆ ಇದು ರೂಲ್ಸ್ ಸೆಟ್ ಮಾಡೋದು, ಪಾಲಿಸೀಸ್, ರೆಗ್ಯುಲೇಷನ್ಸ್ ಮೀಡಿಯಾಕ್ಕೆ ರೂಲ್ಸ್ ಸೆಟ್ ಮಾಡೋದು, ರೆಗ್ಯುಲೇಷನ್ಸ್ ಮಾಡೋದು ಮೀಡಿಯಾಕ್ಕೆ ಈ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಾಡುತ್ತೆ. ಸೊ ನಾಟ್ ಅ ಬ್ರಾಡ್ಕಾಸ್ಟರ್ ಇಟ್ ಸೆಲ್ಫ್. ಸೊ ಇದಿಷ್ಟು ಇದು ಪ್ರಸಾರ ಭಾರತಿ ಬಗ್ಗೆ ಮಾಹಿತಿ. ಸೊ ಇದ್ರ ಮೇಲೆ ಕೆಸೆಟ್ 2017 ಒಂದು ಕ್ವಶನ್ ಕೇಳಿದ್ರೆ, ಸೊ ದಿಸ್ ಇಸ್ ಅ ಕೆಸೆಟ್ 2017 ಕ್ವಶನ್. ಸೊ ಕ್ವಶನ್ ಏನಿದೆ, ದ ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ಇಂಡಿಯಾ ಈಸ್. ಸೊ ಇದು ಕೆಸೆಟ್ 2000 ಕೇಳಿರ್ತಕ್ಕಂಥ ಕ್ವಶನ್. ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ಇಂಡಿಯಾ ಈಸ್. ಸೊ ದೂರದರ್ಶನ್ ಇದೆ, ಆಲ್ ಇಂಡಿಯಾ ರೇಡಿಯೋ ಇದೆ, ಪ್ರಸಾರ ಭಾರತಿ ಕಾರ್ಪೊರೇಷನ್ ಇದೆ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಇದೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ, ಪ್ರಸಾರ ಭಾರತಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್
Next question. Prasar Bharati was established by an act of parliament in the year. ಪ್ರಸಾರ ಭಾರತಿ ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಪ್ರಸಾರ ಭಾರತಿ ಆ್ಯಕ್ಟ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಪಾರ್ಲಿಮೆಂಟ್ ಒಳಗೆ ಅಂತ ಕೇಳಿದ್ರೆ, ಸೊ 1990 ಇದೆ, 1986 ಇದೆ, 95 ಇದೆ, 2000. ಸೊ ಹಿಯರ್ ದ ರೈಟ್ ಆನ್ಸರ್ ಆಪ್ಷನ್ ಎ. 1990 ಆ್ಯಕ್ಟ್ ಆಗಿತ್ತು ಸಂಸತ್ತೊಳಗೆ, 97 ಅದು ಕೇಮ್ ಇನ್ ಟು ಫೋರ್ಸ್. ಸೊ ನೆಕ್ಸ್ಟ್ ಕ್ವಶನ್. The headquarter of Prasar Bharati is located at. ಸೊ ಪ್ರಸಾರ ಭಾರತಿ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ, ಚೆನ್ನೈ, ನ್ಯೂ ಡೆಲ್ಲಿ ಮತ್ತು ಕಲ್ಕತ್ತಾ ಅಂತಿದೆ. ಹೆಡ್ ಕ್ವಾರ್ಟರ್ ಬಂದು ನ್ಯೂ ಡೆಲ್ಲಿ ಇದೆ. ಸೊ ನೆಕ್ಸ್ಟ್ ಕ್ವಶನ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ದ ಪ್ರಸಾರ ಭಾರತಿ? ಪ್ರಸಾರ ಭಾರತಿ ಯಾವೊಂದು ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ದಿ ಪ್ರಸಾರ ಭಾರತಿ? ಸೊ ಕೆಳಗೆ ಕೊಟ್ಟಂತಹ ಆಪ್ಷನ್ಗಳಲ್ಲಿ ಪ್ರಸಾರ ಭಾರತಿ ಯಾವುದ್ರ ಕೆಳಗೆ ಬರ್ತದೆ ಅಂತ ಕೇಳಿದ್ರೆ, ಸೊ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ದೂರದರ್ಶನ್ ಅಂಡ್ ಆಲ್ ಇಂಡಿಯಾ ರೇಡಿಯೋ, ಹಿಂದೂಸ್ತಾನ್ ಟೈಮ್ಸ್ ಅಂಡ್ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ಇದರಲ್ಲಿ ದೂರದರ್ಶನ್ ಮತ್ತು ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಭಾರತಿ ಅಂಟರೊಳಗೆ ಬರ್ತಾವೆ. ಸೊ ನೆಕ್ಸ್ಟ್. Which ministry oversees Prasar Bharati? So Ministry of Culture, Ministry of Education, Ministry of Information and Broadcasting, Ministry of Communication. Here the right answer option C, Ministry of Information and Broadcasting. So next question. What is the primary aim of Prasar Bharati? ಈ ಪ್ರಸಾರ ಭಾರತಿಯ ಪ್ರಮುಖ ಕಾರ್ಯ ಏನಂತ ಕೇಳಿದ್ರೆ, to earn profit, to inform, educate and entertain the public, to regulate private TV channels, to publish newspaper. Here the right answer option D, to inform, educate and entertain the public. So ಇದಿಷ್ಟು ಪ್ರಸಾರ ಭಾರತೀಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ. ಸೊ ಈ ಕೆಸೆಟಲ್ಲಿ one question ಬರೋ ಚಾನ್ಸಸ್ ಇದರಿಂದ ಬರೋ ಚಾನ್ಸಸ್ ಇದೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.